ಬನ್ನಿ ಸರಮಿ ಗೋಪಾಲ್ಪುರ ವರ್ಸಸ್ ಕಿಶೋರ್ ಬಾಯ್ಸ್ ಗಾಂಧಾಳು. ನೆಕ್ಸ್ಟ್ ಮ್ಯಾಚ್ ಚಿಕ್ಕಮಂಡ್ಯ ವರ್ಸಸ್ ಪಟ್ಟಸೋಮನಹಳ್ಳಿ. ದಾಳಿಯಲ್ಲಿ ಕ್ಯಾತ್ನಳ್ಳಿ ತಂಡದ ಹಿತೇಶ್ ಮಡಿ ಸೂಪರ್ ಹಿಟ್ ಮಾಡಿದ್ರೆ ಸಂಜಯ್ ಪ್ಯಾರಿ ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ. ದಾಳಿಯಲ್ಲಿ ಸುಶಾಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಯುವ ಪ್ರತಿಭೆ. ಅದ್ಭುತವಾದಂತಹ ಒಂದು ಎಸ್ಕೇಪ್. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಗೋಪಾಲ್ಪುರ ಹಾಗೂ ಗಾಂಧಾಳು ಎರಡು ಟೀಮ್ ಇಲ್ಲಂದ ಕಾಣಿಸ್ತಾ ಇದೆ. ಬೇಗ ಬನ್ನಿ. ಪಟ್ಟಸೋಮನಹಳ್ಳಿ ಹಾಗೂ ಚಿಕ್ಕಮಂಡ್ಯ ಬನ್ನಿ ಬೇಗ. ನಿಮ್ಮ ಮ್ಯಾಚ್ ಮೊದಲು ಆಡಿಸ್ಬಿಡ್ತೇವೆ. ಬನ್ನಿ ಚಿಕ್ಕಮಂಡ್ಯ ಹಾಗೂ ಪಟ್ಟಸೋಮನಹಳ್ಳಿ ಬನ್ನಿ. ತಮಗಿದು ಅಂತಿಮ ಕರೆ. ಗಾಂಧಾಳು ಹಾಗೂ ಗೋಪಾಲ್ಪುರ ಎರಡು ಟೀಮ್ನವರು ಕಾಣಿಸ್ತಾ ಇಲ್ಲ. ಸುಶಾಂತ್ ಕೀಲಾರ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ನಾಳೆ ನಡೆಯುವಂತಹ ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಬೆಸ್ಟ್ ಪರ್ಫಾರ್ಮರ್ ಆಗಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಈರುಡೆ ಬೀದಿ ಪಾಂಡಪುರ ಶಶಿ ಅವ್ರ ಕಡೆಯಿಂದ ಎನರ್ಜಿ ಡ್ರಿಂಕ್ ಫ್ರೀ. ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿ ಒಂದು ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿ. ಈ ಬಾರಿ ಸುಶಾಂತ್ ಅದ್ಭುತವಾದಂತಹ ಒಂದು ಜಂಪ್ ಮುಖದಲ್ಲಿ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ದೊಡ್ಡಬೇಡ್ರಳ್ಳಿ ಕ್ಯಾಪ್ಟನ್ ಎಲ್ಲಿದ್ರ? ಹಿತೇಶ್ ಮಾಡಿ ದರ್ಶನ್ ಈ ಬಾರಿ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ಎಸ್ಕೇಪ್. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 6-5 ಇನ್ ಫೇವರ್ ಆಫ್ ಕೀಲಾರ. ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಯಶವಂತ್ ಯಶು ಅವರು ಸಹ ಸರಂಬಿ ಗೋಪಾಲ್ಪುರ ತಂಡದ ಕೋಚ್ ಆಗಿ ಆಗಮಿಸಿದ್ದಾರೆ. ಕೋಚ್ ಅಲ್ವಾ? ಎಲ್ಲಿ ನಿರಂಜನ್ ಅವರು ಕಾಣಿಸ್ತಾ ಇಲ್ಲ. ಆ ಗಾಂಧಾಳು ಟೀಮ್ ಇಲ್ಲ ಅಂತ ಕಾಣಿಸುತ್ತೆ. ಬನ್ನಿ ಕೀಲಾರ ಚಿಕ್ಕಮಂಡ್ಯ ವರ್ಸಸ್ ಪಟ್ಟಸೋಮನಹಳ್ಳಿ. ದಾಳಿಯಲ್ಲಿ ಹಿತೇಶ್ ಮಡಿ
ಗಾಂಧಾಳು ಟೀಮ್ ಇಲ್ವಾ? ಸಾಗರ್, ರಾಶಿ, ಏನ್ ಹೇಳ್ಬೇಕು? ಕ್ಯಾಪ್ನಳ್ಳಿ ವರುಣ್ ರವರು ಟ್ಯಾಕಲ್ ನಲ್ಲಿ 5 ಪಾಯಿಂಟ್ ಅನ್ನು ಹೈಫೈ ಮಾಡಿದ್ರೆ ಹಿರೇಮರಳಿ ಮದನ್ ಶೇಟ್ ಅವ್ರ ಕಡೆಯಿಂದ 6 ನೀವೇನ್ ತಿಂತೀರೋ ಫ್ರೀ ಆಗಿ ನಮ್ಮ ಶೇಟ್ ಅವ್ರ ಕಡೆಯಿಂದ ನಿಮಗೆ ಗಿಫ್ಟ್ ಇದೆ. ವರುಣ್ ದಾಳಿಯಲ್ಲಿ ಸುಶಾಂತ್, ಸರ್ ಎಂ ವೈ ಗೋಪಾಲ್ಪುರ ವರ್ಸಸ್ ಗಾಂಧಾಳು. ವಿಶ್ವ ಗಾಂಧಾಳಿನ ವಿಶ್ವಾಸ್, ಮರಿ ಗುಂಡಣ್ಣ, ಹಿತೇಶ್ ಮಡಿ. ಯುವ ದಾಳಿಗರಿ ಬಾರಿ ದರ್ಶನ್ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಬೇಡವಾದಂಥ ಟ್ಯಾಕಲ್ ಪ್ರಯತ್ನ. 9-6. ಮುಂದಿನ ಪಂದ್ಯ ಚಿಕ್ಕಮಂಡ್ಯ ವರ್ಸಸ್ ಪಟ್ಟ ಸೋಮನಹಳ್ಳಿ. 2 ತಂಡದ ಆಟಗಾರರಾದಷ್ಟು ಬೇಗ ಸಿದ್ಧರಾಗಿ. ದೊಡ್ಡಬ್ಯಾಡ್ರಳ್ಳಿ ಕ್ಯಾಪ್ಟನ್ ಎಲ್ಲಿದ್ರ? ದೊಡ್ಡಬ್ಯಾಡ್ರಳ್ಳಿ ಕ್ಯಾಪ್ಟನ್ ನಿಶ್ಚಿಬಾಯ್ ಎಲ್ರನ್ನೂ ಕರ್ಕೊಂಬಂದ್ರೆ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಸ್ಟೈಲಲ್ಲಿ. ऐसी बारी खरी ಚಿರತೆ ಚೇತನ್, ಒಂದು ಉತ್ತಮವಾದಂತಹ ಎಸ್ಕೇಪ್. ಎಲ್ಲಿ ನಮ್ಮ ರಾಜೇಶ್ ಅಣ್ಣ? ಈಗಾಗಲೇ ಅಂಕಣ 1ರಲ್ಲಿ ಪಂದ್ಯ ಆರಂಭವಾಗಿದೆ. ಮಂಡ್ಯದ ಕಬ್ಬಿನ ರಾಜ ಅವರಲ್ಲಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು. ಕಿಲರ ವರ್ಸಸ್ ಕ್ಯಾತ್ನಳ್ಳಿ 10-8. ಹಿತೇಶ್ ಮಡಿ ಭಾರಿ ಉತ್ತಮವಾದಂಥ ಒಂದು ಟ್ಯಾಕಲ್ ಕಿಲಾರ ತಂಡದ ಆಟಗಾರರಿಂದ. ವೀರಭದ್ರೇಶ್ವರ ಎ ಟೀಮ್ ಹಾಗೂ ಬಿ ಟೀಮ್ ಅಂಕಣವನ್ನು ಪ್ರವೇಶ ಮಾಡಬೇಕು. ಇಲ್ಲಿ ಪುಟ್ಟಣ್ಣ ಅವ್ರು ಕರೀತಾವ್ರೆ ಎಲ್ಲ ಆಟಗಾರರು. ಎಸ್ ಮಿಡ್ ಲೈನ್ ಹತ್ತಿರದಲ್ಲಿದ್ರು ಕಿಲಾರ್ ತಂಡದ ಆಟಗಾರರಿಂದ ಒಂದು ಒಳ್ಳೆ ಟ್ಯಾಕಲ್. 13-8. ಸ್ಪ್ರೇ ತೆಗೆದುಕೊಂಡು ಬನ್ನಿ, ಆರೋಗ್ಯ ಇಲಾಖೆಯವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಪ್ರೇ ತೆಗೆದುಕೊಂಡು ಬನ್ನಿ ದಯವಿಟ್ಟು. ಚೆನ್ನೈ ಚಡ್ಡಿ ನಿರಂಜನ್ ಅವರು ಹಿರೇಮರಳಿ ಎ ಮತ್ತು ಹಿರೇಮರಳಿ ಬಿ ತಂಡದ ಆಟಗಾರರು ಆದಷ್ಟು ಬೇಗ ಒಮ್ಮೆ ವೇದಿಕೆ ಬಳಿ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಯತೀಶ್ ಅವ್ರ ಹಾಗೂ ರತೀಶ್ ಅವ್ರು ಯಾಕೋ ತುಂಬಾ ಸೈಲೆಂಟ್ ಆಗಿದ್ದಾರೆ. ಒಳ್ಳೆ ಹುಡುಗರು.
ಯಾವ ಆಂಗಲಿಂದನು. ರಾಜು ಬರಪ್ಪ. ದಾಳಿಯಲ್ಲಿ ಕಿರಣ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಹಿರೇಮರಳಿ ಎ ಮತ್ತು ಬಿ ತಂಡದ ಎಲ್ಲ ಆಟಗಾರರು ಒಮ್ಮೆ ವೇದಿಕೆ ಬಳಿ ಆಗಮಿಸಬೇಕು. ದಾಳಿಯಲ್ಲಿ ವರುಣ್ ಗೋಪಾಲ್ಪುರ, ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಶ್ರೇಷ್ಠ ಆಟಗಾರ ವರುಣ್ ಗೋಪಾಲ್ಪುರ. ಕ್ಯಾತ್ನಳ್ಳಿ ತಂಡದ ಯುವ ಪ್ರತಿಭೆ ಕ್ವಿಕ್ ಆದಂತ ಒಂದು ಟಚ್ ಪಾಯಿಂಟ್. 14-9, 14-9. ಪಟ್ಟ ಸೋಮನಹಳ್ಳಿ ವರ್ಸಸ್ ಚಿಕ್ಕಮಂಡ್ಯ. ಆಟಗಾರ ನಿಮ್ಮಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಉಳಿದ ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ತೀರ್ಪುಗಾರ ತೀರ್ಮಾನಕ್ಕೆಲ್ಲ ಆಟಗಾರ ಬದ್ಧರಾಗಿರ್ಬೇಕು. ಹದಿನೈದು 10 ಅಂಕಣ 2ರಲ್ಲಿ 16-10, 16-10. ಹಿತೇಶ್ ಮಡಿ 16-12. ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. ನಾಳೆಯ ಬಿಬಿ ಶೆಟ್ಟಿ. ಓಕೆ, ವರ್ಣ ಸ್ಪ್ರೇ ಬೇಕಾ? ಅಂಕಣ 1ರಲ್ಲಿ 6, ಅಂಕಣ 2ರಲ್ಲಿ 16-14. 16-14 ಇನ್ ಫೇವರ್ ಆಫ್ ಕಿಲಾರ. ದಾಳಿಯಲ್ಲಿ ಹಿತೇಶ್ ಮಡಿ. ಹರ್ಷನ್ ಅದ್ಭುತವಾದಂತ ಒಂದು ಎಸ್ಕೇಪ್. ಸೋನು ಹಾಗೂ ಸಹಾಟ್ಕರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ನಮ್ಮ ಉಳ್ಳೇನಹಳ್ಳಿ ಸತ್ಯ ಅವರು ಸಹ ಈ ಪಂದ್ಯಾವಳಿಯನ್ನು ವೀಕ್ಷಿಸ್ತಾ ಇದ್ದಾರೆ. ಕಿರಣ ಬೋನಸ್ ಅಂಕದೊಂದಿಗೆ ವಾಪಸ್ಸಾಗಿದ್ದಾರೆ. 8-7. ಮುಂದಿನ ಪಂದ್ಯ ಅಂಕಣ 2ರಲ್ಲಿ ಚಿಕ್ಕಮಂಡ್ಯ ವರ್ಸಸ್ ಪಟ್ಟ ಸೋಮನಹಳ್ಳಿ. ಸಾಕಷ್ಟು ಹೋರಾಟ ಇತ್ತು, ಆದ್ರೆ ಒಂದೊಳ್ಳೆ ಟ್ಯಾಕಲ್, ಸೂಪರ್ ಟ್ಯಾಕಲ್. 2 ಪಾಯಿಂಟ್ ಗೋಪಾಲ್ಪುರ. ನಮ್ ಸಿದ್ದರಾಮಯ್ಯ ಅವ್ರು ಯಾಕೋ ಸೈಲೆಂಟ್ ಆಗಿ ಕೂತವ್ರೆ.
ಹೇಳಲ್ಲಿ ಅಲ್ಲಿ ಹೇಳ 16-14. 9-8 in favor of Gopalpura. ಚಡ್ಡಿ ನಿರಂಜನ್ ಅವರು ಸಹ ವೀಕ್ಷಕರುಣೆಗೆ ಆಗಮಿಸಿದ್ದಾರೆ. ವೆಲ್ಕಮ್. Thank you. ಈ ಸಲನು ಕಪ್ ನಮ್ದೇ. ನೋಡೋಣ. ಇನ್ಮೇಲೆ ನೀವೆಲ್ಲ ನೋಡ್ತಾ ಇರೋದೆ CSK ಅಭಿಮಾನಿಗಳು. ಚೇತನ್ ಚಿರುತೆ ಚೆನ್ನೈ ಚಡ್ಡಿ ನಿರಂಜನ್. ಬರ್ತಾ ಇಲ್ಲ ಕೃಷ್ಣಣ್ಣ ಕಿರಣ್ ವಾಡ ಎಸ್ಕೇಪ್. ಬೋನಸ್ ಜೊತೆಲಿ ಒಂದು ಟಚ್ ಪಾಯಿಂಟ್. ಪ್ಲೀಸ್ ಇದೇ ಬೇಜಾರು. 11-8 ಗೋಪಾಲ್ಪುರ ಪರವಾಗಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಕಿರಣ್ ಒಬ್ಬ ಪ್ರಮುಖ ದಾಳಿಗಾರನಾಗಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದಾರ. ಅಂಕಣ 2ರಲ್ಲಿ ಅತ್ಯಂತ ರೋಚಕವಾದಂಥ ಪಂದ್ಯ. ಕೀಲಾರ ವರ್ಸಸ್ ಕ್ಯಾತ್ನಳ್ಳಿ. 16-15 ಕೀಲಾರ ತಂಡದ ಪರವಾಗಿ. ಭಾಗದ ಪ್ರಯತ್ನ ಇತ್ತು, ಆದ್ರೆ ಒಂದೊಳ್ಳೆ ಸಪೋರ್ಟ್ ಇಲ್ಲಿ. 16-16 ಸಮಬಲದ ಹೋರಾಟ. ಮಂಡ್ಯದ ರಾಜ ಒಂದ್ ಚಪ್ಪಳೇನಾದ್ರು ಹೊಡಿರಿ. ಅಲ್ಲ, ಮುಂದಿನ ಪಂದ್ಯ ಚಿಕ್ಕಮಂಡ್ಯ ವರ್ಸಸ್ ಪಟ್ಟಸೋಮನಹಳ್ಳಿ. ನಿಶ್ಚಿತ್ ಬಾಯ್, ಈ ಕಾರ್ಯಕ್ರಮಕ್ಕೆ ಏನಾದ್ರೂ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರು ಬಂದಿದ್ರೆ ಏನ್ ಮಾತಾಡಿರೋರು. ಸಾಕಷ್ಟು ಸ್ಟ್ರಗಲ್ ಇತ್ತು, ಆದ್ರೆ ಗೋಪಾಲ್ಪುರ ಒಂದೊಳ್ಳೆ ಟ್ಯಾಕಲ್. 39 ಇನ್ ಫೇವರ್ ಆಫ್ ಗೋಪಾಲ್ಪುರ. ಗಾಂಧಾಳು ವಿಶ್ವ ಅಂಕಣ 2ರಲ್ಲಿ ಹೈ ವೋಲ್ಟೇಜ್ ಪಂದ್ಯ. ಕೀಲಾರ ವರ್ಸಸ್ YCS ಕ್ಯಾತ್ನಳ್ಳಿ. 16 ಈಚ್. 16-16 ಬನ್ನಿ ಚಿಕ್ಕಮಂಡ್ಯ ಹಾಗೂ ಪಟ್ಟಸೋಮನಹಳ್ಳಿ ಎಂಟ್ರೆನ್ಸ್ ಹತ್ರ ಬಂದ್ಬಿಡಿ. ಸೂಪರ್ ಟೆಕಲ್ ಆನ್ ಆಗಿದೆ. ಥರ್ಡ್ ರೈಡ್ ಹಿತೇಶ್ ಮಡಿ. ಇಟ್ಸ್ ಅ ಡ್ಯೂ ಆರ್ ಡೈ. ಎಸ್, ವಾಟ್ ಅ ಜಂಪ್. ಅದ್ಭುತವಾದಂತಹ ಒಂದು ಜಂಪ್ ಮುಖೇನ ಹಿತೇಶ್ ಮಡಿ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. 18-16 2 ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ. ಗ್ಯಾಪಡಿಕೆ ಎಸ್ಕೇಪ್ ಆಗುವ ಪ್ರಯತ್ನ ಇತ್ತು, ಆದ್ರೆ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. 1+2 3 ಪಾಯಿಂಟ್. YCS ಕ್ಯಾತ್ನಳ್ಳಿ ಮೂಲಕ ಸ್ಕೋರ್ 21-16. ಹಲೋ ಕಾರ್ತಿಕ್, ಬರೋ ಒಂದು ನಿಮಿಷ. ಊಟದ ಹತ್ರ ಊಟಕ್ಕದ ಬನ್ನಿ. ಲಾಸ್ಟ್ ಟೈಮ್ ಬಪ್ಪ ಚಂದ್ರಶೇಖರ
ದೊಡ್ಕೊಳ್ಳಿಯವರೇ ಬನ್ನಿ. ಇಳಿದು ಬಾರೋ. ಎಸ್ ಗಾಂಧಾಳು ತಂಡದ ಯುವ ದಾಳಿಗಾರ. 13-13 ರಣರೋಚಕ ಪಂದ್ಯ. ಎರಡು ಅಂಕಣದಲ್ಲಿ ಅತ್ಯಂತ ಜಿದ್ದಿನ ಒಂದು ಕಾದಾಟವನ್ನು ಇಲ್ಲಿ ಕಾಣ್ಬೋದು. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್. ಕಿಶೋರ್ ಬಾಯ್ಸ್ ಗಾಂಧಾಳು 14, ಸರ್ ಎಂ ವಿ ಗೋಪಾಲ್ಪುರ 13. ಇಪ್ಪತ್ಮೂರು 18 YCS ಕ್ಯಾಪ್ಟನ್ ತಂಡದ ಪರವಾಗಿ ವೇಗದ ದಾಳಿ. ಭಾರಿ ವರುಣ್ ಬೇಡವಾದಂಥ ಟ್ಯಾಕಲ್ ಪ್ರಯತ್ನ. ಮಲ್ಟಿಪಲ್ ರೈಟ್ ಪಾಯಿಂಟ್. ಒಂದೊಳ್ಳೆ ಎಸ್ಕೇಪ್. ಲಕ್ಕಿ ಬಾಯ್. YCS ಕ್ಯಾಪ್ನಲ್ಲಿ ಯುವ ಪ್ರತಿಭೆಗಳು ಒಂದೊಳ್ಳೆ ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ. ಸುಶಾಂತನನ್ನ ಬಂಧಿಸೋದ್ರ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾರೆ. 25-20. ಶಶಾಂಕ್ ಹಾಗೂ ತುಳಸಿದಾಸರವರು ಯಾರಾದ್ರೂ ಒಬ್ಬರೇ ಕೋಚ್ ಮಾಡ್ಬೇಕಲ್ಲಿ. ಇಪ್ಪತ್ತೈದು 20 5 ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ. ಸುಪಡೆಕಲಾಗಿದ್ದ ಸಂದರ್ಭ ಹರ್ಷನ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಆಟಗಾರ. ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿದೆ ಅಂಕಣ 2ರಲ್ಲಿ. ಬನ್ನಿ ಬೇಗ ಬನ್ನಿ. ಅದ್ಭುತವಾದಂತಹ ಒಂದು ಜಂಪ್, ಸೈಡ್ ಜಂಪ್ ನೊಂದಿಗೆ ಸ್ಕೆಪ್ ಆಗಿದ್ದಾನೆ. ದಾಳಿಯಲ್ಲಿ ಗೋಪಾಲ್ಪುರ ತಂಡದ ಸೋನು ರಾಶಿ ಈ ಬಾರಿ ಒಂದು ಸುಲಭವಾದಂಥ ಟ್ಯಾಕಲ್. 1+2 3 ಪಾಯಿಂಟ್. ಕಿಶೋರ್ ಬಾಯ್ಸ್ ಗಾಂಧಾಳು ಸರ್ ಎಂ ವಿ ಗೋಪಾಲ್ಪುರ ತಂಡಕ್ಕೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ಹದಿನೆಂಟು 15 3 ಅಂಕದ ಮುನ್ನಡೆಯಲ್ಲಿ ಕಿಶೋರ್ ಬಾಯ್ಸ್ ಗಾಂಧಾಳು. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿದೆ ಅಂಕಣ 2ರಲ್ಲಿ. ಬನ್ನಿ ಪಟ್ಸೋಮ್ನಳ್ಳಿ ಹಾಗೂ ಚಿಕ್ಕಮಂಡ್ಯ ತಮಗಿದು ಅಂತಿಮ ಕರೆ. ಅದ್ಭುತವಾದಂತ ಒಂದು ಕಿಕ್ ಪಾಯಿಂಟ್. ಕಿರಣ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಆಟಗಾರ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಈ ಬಾರಿ ಕೀಲಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಒಂದೊಳ್ಳೆ ಅವಕಾಶ ಇತ್ತು ಕಮ್ ಬ್ಯಾಕ್ ಮಾಡೋದಕ್ಕೆ. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಎಸ್ ವರುಣ ಹದಿನೆಂಟು 18 ಅಂಕಣ 1ರಲ್ಲಿ 2 ಅಂಕಣದಲ್ಲಿ ಅತ್ಯಂತ ರೋಚಕವಾದಂಥ ಪಂದ್ಯ.
26-23 ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎಸ್, ಸೈಡ್ ಜಂಪ್ ನೊಂದಿಗೆ ಸ್ಕೆಪ್ ಆಗ್ತಾ ಇದ್ದಾನೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಿತೇಶ್ ಮಡಿ ರೈಡರ್ ಸೆಲ್ಫ್ ಔಟ್. ಅಂಕಣ 1ರಲ್ಲಿ ಎಸ್, ಈ ಬಾರಿ ಸಾಕಷ್ಟು ಹೋರಾಟ. ಎಸ್, ಜರ್ಸಿ ಹೋಲ್ಡ್ ಆಗಿರೋದ್ರಿಂದಲ್ಲಿ ರೈಡರ್ ಸೇಫ್ ಆಗ್ತಾ ಇದ್ರೆ. ಇಪ್ಪತ್ತೇಳು 25 2 ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ. ಎಸ್, ಎಂತ ಒಂದು ರೋಚಕ ಪಂದ್ಯ. ಕ್ಯಾತ್ನಳ್ಳಿ ವರ್ಸಸ್ ಕೀಲಾರ. 27-25 2 ಅಂಕದ ಮುನ್ನಡೆಯಲ್ಲಿ ಕ್ಯಾತ್ನಳ್ಳಿ. ಹಿತೇಶ್ ಮಡಿ ಎಂಥ ಅದ್ಭುತವಾದಂಥ ಪಂದ್ಯ ನಿಜವಾಗ್ಲೂ. YCS ಕ್ಯಾತ್ನಳ್ಳಿ ತಂಡ ಹಿತೇಶ್ ಮಡಿ ಕೊನೆಯ ಕ್ಷಣದಲ್ಲಿ ತನ್ನ ಅದ್ಭುತ ದಾಳಿ ಮೂಲಕ ವಿಜಯಶೀಲಾಗಿ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂತ ಕೀಲಾರ್ ತಂಡದ ಆಟಗಾರರಿಗೆ ಸಹ ಧನ್ಯವಾದ. ಮಿನಿಗುಳಿ ಅಲಿಯಾಸ್ ಕಿಶನ್ ರವರು ಎಲ್ಲಿದ್ರು ಬನ್ನಿ ಗ್ರೌಂಡ್ ಹತ್ರ. ನಮ್ಮ ಹಿರೇಮರಳಿ ಎ ಮತ್ತು ಬಿ ತಂಡದ ಆಟಗಾರರು ದಯವಿಟ್ಟು ಆಗಮಿಸಬೇಕು. ಬನ್ನಿ ಬೇ. ಜಲ್ಲಿ ಜಯರಾಮಣ್ಣ ಈ ತರ ಸೈಲೆಂಟ್ ಆಗಿದ್ದು ಇವತ್ತೇ. ಬೇಡ, ಕೂತ್ಕೊಳ್ಳಿ, ರೆಸ್ಟ್ ಮಾಡಿ. ನಾಳೆ ಬೆಳಗ್ಗೆ 8 ಗಂಟೆ ಬೇರೆ ಮ್ಯಾಚ್ ಆಡ್ಬೇಕು. ಪಟ್ಸೋಮನಹಳ್ಳಿ ಚಿಕ್ಕಮಂಡ್ಯ ಬನ್ನಿ ಬೇಗ. 23-21